ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೃದ್ಧಿ ಕ್ರಿಯೇಷನ್. ನೋಡಿ, ಇಲ್ಲಿ ನಾನಿವತ್ತು 8 ಎಳೆ ದಾರ ತೊಗೊಂಡು ಅದಕ್ಕೆ ಬೀಡ್ಸ್ನ ಒಳಗಡೆನೆ ನಾನು ಸೇರಿಸ್ಕೊಂಡಿದ್ದೀನಿ. ನೀವು ಹೀಗೆ ಇದನ್ನು ರೆಡಿ ಮಾಡ್ಕೊಳ್ಳಿ, ಅವಾಗ ಎಕ್ಸ್ಟ್ರಾ ಬೀಡ್ಸ್ನ ಸಪ್ರೇಟಾಗಿ ಹಾಕೋದು ಕೂಡ ತಪ್ಪುತ್ತೆ. ನನಗಿಲ್ಲಿ 2 ಸ್ಟೆಪ್ ಕಂಬ ಬಂದು ಆಮೇಲೆ ತ್ರಿಬಲ್ ಕ್ರೋಶ ಯೂಸ್ ಮಾಡಿ ಆರ್ಚ್ ಹಾಕೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸಲ ಗಂಟು ಹಾಕ್ಕೊಂಡಿದ್ದೀನಿ. ಈಗ ಅದೇ ಹೋಲ್ ಒಳಗಡೆ ಹೋಗಿ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ 3 ಚೈನ್ನ ಹಾಕೋತಾ ಇದ್ದೀನಿ, ಏಕೆಂದರೆ ಕಂಬದ ಲೆಂತ್ಗೆ 3 ಚೈನ್ ಬೇಕಲ್ವ, ಅದಕ್ಕೋಸ್ಕರ. ಅದಾದಮೇಲೆ ಒಂದು ಬೀಡ್ಸ್ನ ಹೀಗೆ ತಳ್ಕೊಳ್ಳಿ. ಒಂದು ಸಲ ನೀಡಲ್ ಮೇಲೆ ದಾರ ತೊಗೊಂಡು ಹೀಗೆ ನೀವು ಕಂಬನ ಹಾಕಿ ನಾರ್ಮಲಾಗಿ, ಅದಾವಾಗ ಹಿಂಗೆ ಮಧ್ಯಕ್ಕೆ ಬಂದು ಕೂರುತ್ತೆ. ನೀವು ಬೀಡ್ಸ್ನ ಮತ್ತೆ ಹಾಕೊಳ್ಳೋ ನೆಸೆಸಿಟಿನೂ ಇರೋಲ್ಲ. ಇದಾದಮೇಲೆ ಮತ್ತೆ ಇನ್ನೊಂದು ಕಂಬನ ಹಾಕಿ. ನಾನಿಲ್ಲಿ 3 ಕಂಬ 2 ಚೈನ್ನ ಹಾಕ್ತಾಯಿದ್ದೀನಿ ಈ ಸ್ಟೆಪ್ಪಲ್ಲಿ ನಾನು. ಇದಾದಮೇಲೆ ಮತ್ತೆ 2 ಚೈನು, 2 ಚೈನ್ ಆದಮೇಲೆ ಮತ್ತೆ ಕಂಬ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕಂಬ ಹಾಕೊಳ್ಳಿ. ಒಂದು ಕಂಬ ಆಯ್ತಿದಂಗೆ ಬೀಡ್ಸ್ನ ತಳ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ನೀವು ಕಂಬನ ಹೋಲ್ ಒಳಗಡೆಯಿಂದ ತಗೊಳ್ಳೋ ಅಷ್ಟೊಗೆ ಅದೇ ಹೀಗೆ ಮುಂದೆ ಬಂದಿರುತ್ತೆ. ಸ್ಟಾರ್ಟಿಂಗ್ ಹಾಕೋರಿಗೆ ಸ್ವಲ್ಪ ಕಸಿ ಬಿಸಿ ಅನಿಸ್ಬೋದು, 1-2 ಹಾಕೋ ಅಷ್ಟೊಳಗಡೆ ಅದು ಪ್ರಾಕ್ಟೀಸ್ ಆಗುತ್ತೆ, ತುಂಬ ಕಷ್ಟ ಏನು ಅನಿಸಲ್ಲ. ಈಗ ಬೀಡ್ಸ್ ಆದಮೇಲೆ ಮತ್ತೆ ಇನ್ನೊಂದು ಕಂಬ, 2 ಚೈನು, ಮತ್ತು ಕಂಬ. ನಿಮಗೆ ಈ ಫುಲ್ಲು ಫಸ್ಟ್ ಸ್ಟೆಪ್ಪಲ್ಲಿ ಬಂದು 3 ಕಂಬ 2 ಚೈನು ಹೀಗೆ ಕಂಟಿನ್ಯೂ ಆಗುತ್ತೆ. ಈಗ ನೋಡಿ, ಫಸ್ಟ್ ಕಂಬ ಆದಮೇಲೆ ಮತ್ತೆ ಬೀಡ್ಸ್ನ ಹಾಕೋತಾ ಇದ್ದೀನಿ. ನೋಡಿ, ಹಿಂದೆ ಇರೋ ಬೀಡ್ಸು ನಾವಿಲ್ಲಿ ಹೋಲ್ ಒಳಗಡೆ ಹೋಗಿ ಬರೋ ಅಷ್ಟೊಳಗಡೆ ಅದೇ ಆಟೋಮೆಟಿಕ್ಕಾಗಿ ಮುಂದೆ ಬರುತ್ತೆ. ಹೀಗೆ 2 ಕಂಬ ಆಯಿತು. ಈಗ 3ನೇ ಕಂಬ ಹಾಕ್ತಾಯಿದ್ದೀನಿ. ಇದಾದ್ಮೇಲೆ ಮತ್ತೆ 2 ಚೈನು. ನೋಡಿ, ಹೀಗೆ ಕಂಬದ ಮಧ್ಯದಲ್ಲಿ ಬೀಡ್ಸ್ ಅನ್ನೋದು ಬರುತ್ತೆ. ನಿಮಗೆ ಕಂಬ ಇನ್ನೂ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಮಾಡ್ಕೋಬೋದು, ಬಟ್ ಡಿವೈಡ್ ಮಾಡಿ ಎಲ್ಲಿಗೆ ಬೇಕು ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ನೀವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇಲ್ಲ ತುಂಬ ಜಾಸ್ತಿ ಬೇಕು ಅಂದರೂ ಕೂಡ ಆ ಕಡೆ ಈ ಕಡೆ ಬಿಟ್ಟು ಮಿಕ್ಕಿದ್ದಕ್ಕೆಲ್ಲನೂ ಬೀಡ್ಸ್ನ ಹಾಕೋಬೋದು. ಈ ಸ್ಟೆಪ್ನ ನೀವು ಹೀಗೆ ಕಂಟಿನ್ಯೂ ಮಾಡಿ. ಈಗ ನೋಡಿ, ಫುಲ್ಲು ಈ ಸ್ಟೆಪ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ನಿಮಗೆ ಬೀಡ್ಸ್ ಬಂದಿಲ್ಲ ಅಂದರೆ ಹೀಗೆ ತಳ್ಕೊಳ್ಳಿ, ಮುಂದೆ ತಳ್ಕೊಂಡು ಇದನ್ನ ಕಂಬನ ಕಂಪ್ಲೀಟ್ ಮಾಡಿ. ಲಾಸ್ಟಲ್ಲಿ ನಾನಿಲ್ಲಿ 3 ಕಂಬ ಬರತ್ತನೇ ಹಾಕಿದ್ದೀನಿ, ಇಲ್ಲಾಂದರೆ ನಿಮ್ಗೆ ಗ್ರಿಪ್ ಇರಲ್ಲ, ಆಮೇಲೆ ಫಿನಿಶಿಂಗು ಕರೆಕ್ಟಾಗಿ ಬರಲ್ಲ. ಅದಕ್ಕೋಸ್ಕರ ಕಂಬ ಬರೋ ಥರನೇ ಎಂಡ್ ಮಾಡಿ. ಇದಾದಮೇಲೆ 2 ಚೈನ್ ಹಾಕ್ಕೊಂಡು ಈ ಸ್ಟೆಪ್ನ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿ. ನೋಡಿ, ಇದೀಗ ಫಸ್ಟ್ ಸ್ಟೆಪ್ ಮುಗ್ದಿದೆ. ಇದನ್ನು ಸ್ಯಾರಿ ಸೀದಾಯಿಂದನೇ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಕೂಡ ಸ್ಯಾರಿ ಸೀದಾಯಿಂದನೇ ಬರುತ್ತೆ. ನಾನು ನೆಕ್ಸ್ಟ್ ಸ್ಟೆಪ್ಗೂ ಬೀಡ್ಸ್ನ ದಾರದೊಳಗಡೆ ಹಾಕೋತಿರೋದ್ರಿಂದ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ, ನಿಮಗೂ ಕೂಡ ಈಸಿ ಆಗುತ್ತೆ. ಈಗ ನೋಡಿ, 4 ಎಳೆ ದಾರ ತೊಗೊಂಡಿದ್ದೀನಿ, ಅದರಲ್ಲಿ ಎಡ್ಜಿರ ಅಂತ ದಾರನ ಹೀಗೆ ಗಂಟಾಕಿದ್ದೀನಿ. ಕ್ಲೋಸ್ ಅಂದರೆ 2 ಕಡೆ ಜಾಯಿಂಟ್ ಇರೋ ಥರ, ಈ ಥರ ಫಿನಿಶಿಂಗ್ ಇರೋದನ್ನ ಹಾಗೆ ಒಂದು ಉದ್ದ ಒಂದು ತುಂಡ ಮಾಡಿ ಬಿಟ್ಕೊಂಡಿದ್ದೀನಿ. ಈ ಗಂಟಾಕಿರೋ ಕಡೆಗೆ ಬೀಡ್ಸ್ನ ಹೀಗೆ ತಳ್ಳಿದ್ದೀನಿ ನೋಡಿ. ಈಗ ಸೂಜಿ ತೊಗೊಂಡು ಒಂದು ಬೌಲಲ್ಲಿ ನೀವು ಬೀಡ್ಸ್ನ ತೊಗೊಳ್ಳಿ. ಅದಾದಮೇಲೆ ನೀವು ಬೀಡ್ಸ್ನ ಸೂಜಿಯಿಂದ ಹೀಗೆ ಮಾಡ್ತಿದ್ರೆ ಅದರೊಳಗಡೆ ಹೋಗುತ್ತೆ. ತುಂಬ ಸಣ್ಣ ಬೀಡ್ಸ್ ಇರೋದ್ರಿಂದ ಸೂಜಿಗೆ ಪೋಣಿಸೋಕ್ಕಾಗಲ್ಲ. ಹೀಗೆ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗಿರುತ್ತೆ. ಈಗ ನೋಡಿ, ಇಷ್ಟು ಬೀಡ್ಸ್ ಬಂದಿದೆ, ನಾನು ಹೀಗೆ ತಳ್ಕೊಳ್ಳೋದು. ಹೀಗೆ ನಿಮ್ಗೆ ಎಷ್ಟು ಬೇಕನ್ಸುತ್ತೆ ಅಷ್ಟನ್ನ ಮಾಡ್ಕೋಬೋದು. ಇನ್ನು ನಾರ್ಮಲ್ ಆರ್ಚ್ಗೂ ಈ ಥರ ಬೀಡ್ಸ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈಗ ಇದೇ ಥರ ನೀವು ಸುಮ್ಮನೆ ಹೀಗೆ ಮಾಡ್ತಿದ್ರೇ ಬೀಡ್ಸ್ ಎಲ್ಲ ಸೂಜಿ ಒಳಗಡೆ ಹೋಗ್ತಿರುತ್ತೆ. ಇಷ್ಟೇ, ನಿಮಗೆ ಪೋಣಿಸೋ ಅವಶ್ಯಕತೆನೇ ಇರಲ್ಲ. ಹೀಗೆ ಹಾಕ್ಕೊಳ್ಳಿ. ಈಗ ಆದಮೇಲೆ ಹೀಗೆ ತಳ್ಕೊಳ್ಳಿ. ಇದನ್ನು ಹೇಗೆ ನಾರ್ಮಲ್ ದಾರಕ್ಕೆ ಹಾಕೋದು ಅನ್ನೋದನ್ನ ನೋಡೋಣ. ಆಮೇಲೆ ಈಗ ನೋಡಿ, ಇಲ್ಲಿ ಒಂದು ಉದ್ದ ತುಂಡ ಇರೋದು, ನಾವಿಷ್ಟು ಬೀಡ್ಸ್ ಹಾಕಿದ್ಮೇಲೆ ಹೀಗೆ ಬಂದ್ಬಿಟ್ಟಿರುತ್ತೆ. ಅದನ್ನ ಸ್ವಲ್ಪ ಹಿಂಗೆ ಮೂವ್ ಮಾಡಿದ್ರೆ ಈಚೆಗೆ ಬರುತ್ತೆ. ಆವಾಗ ಮತ್ತೆ ಒಂದು ಉದ್ದ ಒಂದು ತುಂಡ ಹೀಗೆ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ನಾನು ರೆಡ್ ಕಲರ್ದು 8 ಎಳೆ ದಾರ ತೊಗೊಂಡಿದ್ದೀನಿ. ಈಗ ಇದ್ರೊಳಗಡೆ ನಾರ್ಮಲ್ ದಾರದಿಂದ ಹಾಕಿರೋ ಬೀಡ್ಸ್ನ ಹೇಗೆ ಹಾಕೋದು ಅಂತ ನೋಡೋಣ. ಈಗ ಇದನ್ನು ಸೂಜಿನ ನಾನು ಸಪ್ರೇಟಾಗಿ ತೆಗ್ದಾದ್ಮೇಲೆ ನಾನು ಅವಾಗೆ ಹೇಳ್ದಾಗೆ ಏನು ಎಡ್ಜಿರೋದಿತ್ತು ಅದನ್ನು ಹೀಗೆ ಓಪನ್ ಮಾಡ್ಕೊಳ್ಳಿ, ಹಿಂಗೆ ಅಗಲ ಮಾಡ್ಕೊಳ್ಳಿ. ಅದಕ್ಕೇ ಜಾಯಿಂಟ್ ಇರೋದನ್ನ ಹಾಗೆ ಬಿಟ್ಕೊಳ್ಳಿ ಅಂದಿದೆ. ಯಾಕೆಂದರೆ ಬೀಡ್ಸ್ ಸಣ್ಣ ಇರೋದ್ರಿಂದ ತೂರ್ಸಲ್ಲ,
ಗಂಟು ಹಾಕಿದ್ರೂ ಅದು ಸ್ಟಕ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಇದನ್ನು ಏನು ಅಗಲ ಮಾಡ್ಕೊಂಡಿದ್ರಿ ಈ 8 ಎಳೆ ದಾರನ ಇದರಲ್ಲಿ ಇಟ್ಕೊಂಡು ಹೀಗೆ ಬೆಂಡ್ ಮಾಡ್ಕೊಳ್ಳಿ. ಇದ್ರೊಳಗಡೆ ಹಾಕೋಬೇಕು. ಹಾಕಾದ್ಮೇಲೆ ಈಗ ನೋಡಿ ಇಲ್ಲಿ ಇದು ಹಿಂಗಿದೆ ಇದನ್ನು ಹೀಗೆ ಬೆಂಡ್ ಮಾಡ್ಕೊಳ್ಳಿ. ಈಗ ಈ ಥರ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಗಂಟಂತೂ ಬಂದಿಲ್ಲ, ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಈಗ ನೀವು ನೋಡಿ ಇಲ್ಲಿ ಈಗ ಹಿಂದೆ ಇರೋ ಬೀಡ್ಸ್ನ ಇಲ್ಲಿಗೆ ತೊಗೊಂಬಂದು ಹೀಗೆ ತಳ್ಕೊಂಡ್ರೆ ನಿಮ್ಗೆ ಯಾವುದೇ ಕಷ್ಟ ಇಲ್ಲದೇ ಆರಾಮಾಗಿ ಬೀಡ್ಸ್ನ ದಾರಕ್ಕೆ ಹಾಕೋಬೋದು. ನೋಡಿ 8 ಎಳೆ ಒಳಗಡೆ ಆರಾಮಾಗಿ ನಿಮಗೆ ದಾರ ಹೋಯ್ತು. ಇದೇ ಥರ ನೀವು ಫುಲ್ಲು ಬೀಡ್ಸ್ನೆಲ್ಲ ಹೀಗೇ ಹಾಕೋತಾ ಹೋಗ್ಬೇಕು. ಎಷ್ಟು ಬೀಡ್ಸ್ ಬೇಕು ಅನಿಸುತ್ತೆ ಅಷ್ಟು ಬೀಡ್ಸ್ನ ಕೂಡ ಜಸ್ಟ್ ಒಂದು 5 ನಿಮಿಷದೊಳಗಡೆ ಆ ದಾರಕ್ಕೂ ಪೋಣಿಸಿ ಇದಕ್ಕೂ ಹಾಕೊಡ್ಬೋದು. ಇಲ್ಲಾಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಇದು ಈಸಿ ಸ್ಟೆಪ್ಪು ನಿಮಗೆ ಬೀಡ್ಸ್ನ ದಾರದೊಳಗಡೆ ಹಾಕೋಕ್ಕೆ. ನೀವು ಸರಗಳು ಮಾಡೋದಿದ್ರು ಹಿಂಗೇನೆ ಆ ದಾರದಿಂದನೇ ಡೈರೆಕ್ಟು ಹೀಗೆ ಹಾಕೊಂಡ್ರು ಬೇರೆ ಥರ ಸರಗಳು ಮಾಡೋಕ್ಕೂ ಈಸಿ ಆಗಿಬಿಡುತ್ತೆ. ನೋಡಿ ಒಂದೇ ನಿಮಿಷದಲ್ಲಿ ಇಷ್ಟು ದಾರಕ್ಕೂ ಬೀಡ್ಸ್ನ ಹಾಕಾಗಿದೆ. ಈಗ ರೆಡ್ ಕಲರ್ ದಾರ ತೊಗೊಂಡಿದ್ದೀನಿ, ಸ್ಯಾರಿನ ಸೀದಾ ಇಟ್ಕೊಂಡಿದ್ದೀನಿ. ಇದು ಗಂಟಾಕಾದ್ಮೇಲೆ ಅದೇ ಹೋಲಲ್ಲಿ ಹೋಗಿ ಲಾಕ್ ಮಾಡ್ಕೋತಾ ಇದೀನಿ. ಫಸ್ಟು ಇದಕ್ಕೆ ಮಾಮೂಲಿ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಆದಮೇಲೆ 1 ಚೈನ್ನ 2ನೇ ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕಂಬದ ಥರ ಸ್ಟಿಫ್ ಆಗಿರಲಿ ಅಂತ ಅಂದ್ಬಿಟ್ಟು. ಇಲ್ಲಿಂದ ಡೈರೆಕ್ಟ್ ಚೈನ್ ಬರೋದ್ರಿಂದ ಬೆಂಡಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2ನೇ ಕಂಬದೊಳಗಡೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಸ್ಟ್ರೈಟ್ ಇರುತ್ತೆ, ಮತ್ತು ಚೈನ್ ಹಾಕಿದ್ರೆ ಬೆಂಡ್ ಕೂಡ ಆಗುತ್ತೆ. ಈಗ 2 ಚೈನ್ ಹಾಕ್ಕೊಂಡು ಮತ್ತೆ ಏನು ನೀವು 2 ಚೈನ್ ಗ್ಯಾಪ್ ಹಾಕಿದ್ರಿ ಅಲ್ಲೋಗಿ ಕಂಬನ ಹಾಕಿ. ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಹಾಕಿದ್ರಿ ಬೀಡ್ಸ್ನ ಒಂದು ಕಂಬ ಆದಮೇಲೆ ತಳ್ಕೊಂಡು ಅದೇ ಥರ ಹಾಕ್ಕೊಳ್ಳಿ. ಫಸ್ಟ್ ಕಂಬ ಆದಮೇಲೆ ಬೀಡ್ಸ್ ಹಾಕ್ಕೊಂಡು ನೆಕ್ಸ್ಟು 2ನೇ ಕಂಬ ಹಾಕಿ 3ನೇ ಕಂಬ ಹಾಕಿದ್ರೆ ಈಗ ಮತ್ತೆ ಹಾಗೆ ಮಧ್ಯದಲ್ಲಿ ಬರುತ್ತೆ. ಈಗ ನೋಡಿ ನಾನು ಹೇಳೋದ್ನಲ್ಲ ಲಾಕ್ ಮಾಡ್ಕೊಂಡಿರೋದಕ್ಕೆ ಇದು ಸ್ವಲ್ಪ ಸ್ಟಿಫ್ ಆಗಿ ಹೀಗೆ ನಿಂತ್ಕೊಳ್ಳುತ್ತೆ. ಡೈರೆಕ್ಟ್ ಚೈನ್ ಹಾಕಿದ್ರೆ ಸ್ಟಿಫ್ ಆಗಿರಲ್ಲ, ಮತ್ತು ಹಿಂಗೆ ಕ್ರಾಸ್ ಆಗಿ ಫಿನಿಶಿಂಗ್ ಬರುತ್ತೆ. ಈಗ 3 ಕಂಬ ಆದಮೇಲೆ ಫಸ್ಟ್ ಸ್ಟೆಪ್ಪಲ್ಲಿ ಹಾಕಿದಾಗೆ 2 ಚೈನು ಮತ್ತು 2 ಚೈನ್ ಗ್ಯಾಪ್ ಒಳಗಡೆ 3 ಕಂಬ. ಫಸ್ಟ್ ಕಂಬ ಆದಮೇಲೆ ಬೀಡ್ಸ್ನ ತಳ್ಕೊಳ್ಳಿ, ನೀಡಲ್ ಮೇಲೆ ದಾರ ಆಮೇಲೆ ತೊಗೊಂಡು ಹೀಗೆ ಇನ್ನೊಂದು ಸಲ 2 ಚೈನಿಂದ ತೊಗೊಳ್ಳೋ ಅಷ್ಟರೊಳಗಡೆ ಬೀಡ್ಸ್ನ ಹೀಗೆ ತಳ್ಕೊಂಡು ಹೀಗೆ ಹಾಕಿ. ಈಗ ನೋಡಿ ಇದೇ ಥರನೇ ಫಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಹಾಕಿದ್ರಿ ಹಾಗೆ ಹಾಕಬೇಕು. ಚೈನ್ ಇರೋ ಜಾಗದಲ್ಲಿ ಕಂಬ ಹಾಕಬೇಕು, ಕಂಬ ಇರೋ ಜಾಗದಲ್ಲಿ ಚೈನ್ ಬರುತ್ತೆ. ಈಗ 2 ಚೈನ್ ಇರೋ ಜಾಗದಲ್ಲಿ 3 ಕಂಬ ಹಾಕಿದ್ದೀನಿ. ಕಂಬ ಇರೋ ಜಾಗದಲ್ಲಿ 2 ಚೈನ್ ಬಂದಿದೆ. ಈ ಡಿಸೈನ್ನ ಈ ಸೆಕೆಂಡ್ ಸ್ಟೆಪ್ನ ಹೀಗೆ ಕಂಟಿನ್ಯೂ ಮಾಡಿ. ನಾವು ಫಸ್ಟ್ ಸ್ಟೆಪ್ಪಲ್ಲಿ ಕಂಬನೇ ಹಾಕಿರೋದ್ರಿಂದ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಸ್ಟಲ್ಲಿ ನಿಮಗೆ ಈ ಥರ ಗ್ಯಾಪ್ ಅನಿಸುತ್ತೆ. ಆವಾಗ 2 ಚೈನ್ ಆದಮೇಲೆ ಲಾಸ್ಟು ಏನು ಕಂಬ ಹಾಕಿದ್ರಿ ಆ 3ನೇ ಕಂಬದೊಳಗಡೆ 1 ಕಂಬನ ಹಾಕೊಳ್ಳಿ. ಆವಾಗ ಅದು ಸ್ಕ್ವೇರ್ ಆಗಿ ಬರುತ್ತೆ, ಇಲ್ಲ ಅಂದರೆ ಎಂಡ್ ಚೆನ್ನಾಗಿರಲ್ಲ, ಸ್ಲ್ಯಾಂಟ್ ಆಗಿಬಿಡುತ್ತೆ. ಅದಾದಮೇಲೆ 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ನ ಎಂಡ್ ಮಾಡಿ. ಫಸ್ಟಲ್ಲಿ ವೈನ್ ಕಲರ್ ಹಾಕಿದ್ದೀವಿ, ನೆಕ್ಸ್ಟು ರೆಡ್ ಕಲರಲ್ಲಿ ಹಾಕಿದ್ದೀವಿ. ಈಗ ಮತ್ತೆ ವೈನ್ ಕಲರಲ್ಲಿ ಆರ್ಚ್ನ ಹಾಕ್ತಾಯಿದ್ದೀನಿ, ಯಾಕೆಂದರೆ ಕಲರ್ ಡಿಫ್ರೆನ್ಸ್ ಕಾಣಿಸ್ಲಿ ಅಂತ. ಫಸ್ಟಲ್ಲಿ ನಾವು ಏನು 2ನೇ ಕುಚ್ಚಿಗೆ ರಿವರ್ಸಲ್ಲಿ ಚೈನ್ನ ಲಾಕ್ ಮಾಡಿದ್ವಿ, ಅಲ್ಲಿಗೆ ಹೋಗಿ ನಾನು 2 ಸಲ ಗಂಟು ಹಾಕೋತಾ ಇದ್ದೀನಿ. ಇದಾದ್ಮೇಲೆ ಮತ್ತೆ ಅದೇ ಹೋಲಲ್ಲಿ ಹೋಗಿ ಲಾಕ್ ಮಾಡಿ. ಈಗ ನೋಡಿ ಸ್ಯಾರಿ ಒಂದೇ ಸಮ ಫಿನಿಶಿಂಗ್ ಬರ್ತಿರುತ್ತೆ, ಇಲ್ಲಾಂದರೆ ಸ್ಲ್ಯಾಂಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ 2 ಚೈನ್ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 4 ಚೈನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ. 4 ಚೈನ್ ಹಾಕೋದ್ರಿಂದ ನೀವೇನು 3 ಕಂಬ ಹಾಕಿದ್ರಿ
ಅದಾದಮೇಲೆ ಆ ಪಕ್ಕಕ್ಕೆ ಬಂದು ಲಾಕ್ ಆಗುತ್ತೆ. ಈಗ ನೋಡಿ 4 ಚೈನ್ ಆಯಿತು, ಇದು ಇಲ್ಲಿಗೆ ಬರುತ್ತೆ, ಅವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಅದಾದಮೇಲೆ ಮತ್ತೆ ಈಗ 6 ಚೈನ್ ಹಾಕ್ಕೋಬೇಕು. ಇದು ಬಂದು ಆರ್ಚ್ ಈ ಸ್ಟೆಪ್ಪಲ್ಲಿ ಬರುತ್ತೆ 6 ಚೈನ್ ಒಳಗಡೆ, ಅದಕ್ಕೋಸ್ಕರ 6 ಚೈನ್ನ ನೀವು ಇದರೊಳಗಡೆ ಲಾಕ್ ಮಾಡಬೇಕು. ನಿಮ್ಗೆ ಇನ್ನೂ ಸ್ವಲ್ಪ ಗ್ಯಾಪ್ ಡಿಸ್ಟೆನ್ಸ್ ಬೇಕು ಅಂದರೆ 8 ಚೈನ್ ಬೇಕಾದರೂ ಹಾಕೋಬೋದು, ಇಲ್ಲಿ ರೌಂಡ್ ಶೇಪ್ ಒಳಗಡೆ ಬೇಕು ಅಂದರೆ. ಈಗ ನಾನಿಲ್ಲಿ ಮತ್ತೆ ಈ 3 ಕಂಬ ಗ್ಯಾಪ್ ಏನಿತ್ತು ಅದರೊಳಗಡೆ ನಾನು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಸ್ ಲೈನ್ ಹಾಕಬೇಕು. ನಿಮಗೆ ಆರ್ಚು ಫ್ಲ್ಯಾಟಾಗೇ ಇರಲಿ ಅಂದರೆ ಇದೇನು ಬೇಸ್ ಲೈನ್ ಬೇಕಾಗಲ್ಲ, ಹಾಗೇನೂ ಕೂಡ ಹಾಕೋಬೋದು. ಇದಾದಮೇಲೆ ನೆಕ್ಸ್ಟ್ ಎಲ್ಲ 4 ಚೈನು ಮಧ್ಯದಲ್ಲಿ 3 ಸಲ ಲಾಕ್ ಮಾಡಬೇಕು. ನೋಡಿ 6 ಚೈನ್ ಆದಮೇಲೆ ಈಗ 4 ಚೈನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟು ಏನಿದೆ ಕಂಬ ಅದ್ರ ಪಕ್ಕ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನು, ಮತ್ತು ಅದ್ರ ಪಕ್ಕ ಕಂಬದಲ್ಲಿ ಲಾಕು. ಒಂದು ಆರ್ಚ್ಗೆ ಹೋಗುತ್ತೆ, ಇನ್ನೊಂದು ಆ ಕಡೆ ಆರ್ಚ್ಗೆ ಹೋಗುತ್ತೆ, ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ 4 ಚೈನ್ನ 3 ಸಲ ಲಾಕ್ ಮಾಡ್ತಾಯಿದ್ದೀವಿ. ನೋಡಿ ಅದಾದಮೇಲೆ 6 ಚೈನ್ ಹಾಕಿ ನಾನು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ 3 ಕಂಬ ಆದಮೇಲೆ. ನೋಡಿ ನಿಮಗಿದು 6 ಚೈನ್ ಗ್ಯಾಪಲ್ಲಿರೋದು ಈ ಥರ ಫಿನಿಶಿಂಗ್ ಬರುತ್ತೆ. ಮತ್ತು 4 ಚೈನು ಲಾಕು ಇದೇ ಥರ ನಿಮಗೆ ಏನು 2 ಚೈನ್ ಗ್ಯಾಪ್ ಇತ್ತು ಅದೇ ಗ್ಯಾಪಲ್ಲೇ ಪ್ರತಿಯೊಂದಕ್ಕೂ ಲಾಕ್ ಆಗ್ತಿರುತ್ತೆ. ನಿಮ್ಗೇನಾದರೂ ಅದು ಎಳೆ ಜಾಸ್ತಿ ಆಯಿತು ಅಂದರೆ 3 ಚೈನ್ ಮಾಡ್ಕೊಳ್ಳಿ, ಲೂಸ್ ಬರಲ್ಲ, ಆವಾಗ ಟೈಟಲ್ಲಿರುತ್ತೆ. ನೀವು ಒಂದೊಂದ್ಸಲ ಚೈನ್ನ ಲೂಸಾಗಿ ಹಾಕಿದ್ರೂ ಡಿಫ್ರೆನ್ಸ್ ಬರುತ್ತೆ. ಇಲ್ಲಿ ನನಗೆ ಕರೆಕ್ಟಾಗಿದೆ 4 ಚೈನು, ಅದಕ್ಕೋಸ್ಕರ ಹಾಗಾಗ್ತಾ ಇದ್ದೀನಿ. ಈಗ 6 ಚೈನ್ ಮತ್ತು 4 ಚೈನ್ ಗ್ಯಾಪಲ್ಲಿ ಲಾಕು, ಮತ್ತು 4 ಚೈನು, ಪಕ್ಕದ 2 ಚೈನಲ್ಲಿ ಲಾಕು. ನೋಡಿ 4 ಚೈನ್ 3 ಸಲ ಆದಮೇಲೆ ಮತ್ತೆ 6 ಚೈನು ಲಾಕ್ ಮಾಡಿದ್ದೀನಿ. ಇದೇ ಥರ ನಿಮಗೆ ಆರ್ಚು ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ ನೀವು ಹೀಗೆ ಹಾಕ್ಕೊಂಡ್ರೆ. ಈಗ ನೋಡಿ ಇದೇ ಥರ 4 ಚೈನ್ 3 ಸಲ, 6 ಚೈನು 1 ಸಲ ಹೀಗೆ ಲಾಕ್ ಮಾಡಿ ಈ ಸ್ಟೆಪ್ನ ಹೀಗೆ ಕಂಟಿನ್ಯೂ ಮಾಡಿ. ಲಾಸ್ಟಲ್ಲಿ 6 ಚೈನ್ ಆದಮೇಲೆ ನನಗಿಲ್ಲಿ 4 ಚೈನ್ ಒಂದೇ ಸಲ ಬರ್ತಿದೆ, ಆದರೆ ಆರ್ಚ್ ಅನ್ನೋದು ಫಿನಿಶಿಂಗ್ ಆಗುತ್ತೆ. ನಿಮಗೆ ಫಿನಿಶಿಂಗ್ ಬರೋ ಥರನೇ ನೀವು ಹಾಕಬೇಕು. 2 ಸಲ ಬಂದಿಲ್ಲ ಅಂದರೆ 1 ಸಲಕ್ಕೆ ಎಂಡ್ ಮಾಡಿ, ಬಟ್ ಕುಚ್ಚು ಬರಲ್ಲ ಅಷ್ಟೇ. ಆದರೆ ಆರ್ಚೆ ಅರ್ಧ ಬರೋ ಥರ ಹಾಕ್ಕೋಬೇಡಿ, ನೋಡ್ಬಿಟ್ಟು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ಈಗ ನೋಡಿ ಇಲ್ಲಿ ಆರ್ಚ್ ಆದಮೇಲೆ ಒಂದೇ ಸಲ ಬಂದಿರೋದು, ಅದಾದಮೇಲೆ ಮಾಮೂಲಿ ಇದನ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟಲ್ಲಿ ಆರ್ಚ್ ಹಾಕೋದು ಹೇಗೆ ಅಂತ ನೋಡೋಣ. ಈಗ ನೋಡಿ ಆರ್ಚ್ಗಿಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ, ಅದೇ ಹೋಲ್ ಒಳಗಡೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಏನು 2 ಚೈನ್ ಹಾಕಿದ್ರಿ ಸ್ಟಾರ್ಟಿಂಗಲ್ಲಿ, ಅಲ್ಲಿ 2 ಚೈನ್ ಹಾಕಿ ಲಾಕಿಂದ ಪಕ್ಕದಲ್ಲಿ ಲಾಕ್ ಮಾಡಿ, 4 ಚೈನ್ ಒಳಗಡೆ ಲಾಕ್ ಮಾಡಿ. ಈಗ ನಾನಿಲ್ಲಿ ಈ ಡಿಸೈನಲ್ಲಿ ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಏನು 6 ಚೈನ್ ಹಾಕ್ಕೊಂಡಿದ್ರಿ ಆ ಹೋಲ್ ಒಳಗಡೆ ಹೋಗಿ ದಾರನ ಒಳಗಿಂದ ಎಳ್ಕೊಂಡು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಹೀಗೆ 3 ಟೈಮ್ಸ್ ತೊಗೊಂಡ್ರೆ ತ್ರಿಬಲ್ ಕ್ರೋಶ ರೆಡಿ ಆಗುತ್ತೆ. ಈಗ ಅದಕ್ಕೆ ಬೀಡ್ಸಲ್ಲಿ ಮೀಡಿಯಮ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ, ಅದನ್ನು ಇಲ್ಲಿ ಒಂದು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಬೀಡ್ಸ್ ಹಾಕೋದ್ರಿಂದ ಅದು ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ಬೇಕಿದ್ರೆ ಡಬಲ್ ಕ್ರೋಶ ಕೂಡ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ತ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಪ್ರತಿಯೊಂದು ಕ್ರೋಶಾಗೂ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಹೋಗಿ.
ಇಲ್ಲಿ 12 ಬೀಡ್ಸು 14 ಕಂಬ ಆಗಿದೆ ಈಗ ಟೋಟಲು. ನೋಡ್ಕೊಳ್ಳಿ ನಿಮಗೆ ಎಲ್ಲಿ ಕರೆಕ್ಟ್ ಅನಿಸುತ್ತೆ, ಯಾಕೆಂದರೆ ಒಂದೊಂದ್ಸಲ ದಾರ ಇಲ್ಲ ಬೀಡ್ಸಿಂದನೂ ಲೂಸು ಟೈಟ್ ಅಂತ ಫೀಲ್ ಆಗ್ತಿರುತ್ತೆ. ನಿಮಗೆ ಕರೆಕ್ಟಾಗಿದ್ದರೆ ನೀವು 6 ಚೈನ್ ಪಕ್ಕ ಇರೋ 4 ಚೈನ್ ಒಳಗಡೆ ಲಾಕ್ ಮಾಡಿ. ಅಕಸ್ಮಾತ್ ಲೂಸ್ ಅನಿಸಿದ್ರೆ ಏನು ಲಾಕ್ ಇದೆ ಆ ಲಾಕ್ ಒಳಗಡೆ ಮಾಡ್ಕೊಳ್ಳಿ, ಆವಾಗ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ನನಗಿಲ್ಲಿ ಸ್ವಲ್ಪ ಇಲ್ಲಿಗೆ ಲಾಕ್ ಮಾಡಿದ್ರೆ ಲೂಸ್ ಅನಿಸ್ತಿತ್ತು, ಸೊ ನಾನು ಲಾಕಲ್ಲೇ ಹೋಗಿ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಆದಮೇಲೆ ಎಲ್ಲಿ ಲಾಕ್ ಇತ್ತು ಅಲ್ಲಿ ಲಾಕ್ ಮಾಡಿ. ನೆಕ್ಸ್ಟು ಡೈರೆಕ್ಟಾಗಿ ಇಲ್ಲಿಂದನೇ ನೀವು ಆರ್ಚ್ನ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಪಕ್ಕದಲ್ಲಿ ಲಾಕ್ ಹಾಕ್ಕೊಂಡಾದರೂ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಹೇಗೆ ಫಿನಿಶಿಂಗ್ ಅನಿಸುತ್ತೆ ಹಾಗೆ ಹಾಕ್ಕೊಳ್ಳಿ. ಈಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ಳಿ. ನೀವು ಸಿಂಗಲ್ ಕ್ರೋಶಾಗಾದರೆ 1 ಸಲ ತೊಗೋತೀರಾ, ಇದಕ್ಕೆ 2 ಸಲ ತೊಗೋಬೇಕು. ಅದಾದಮೇಲೆ ಬೀಡ್ಸ್ನ ಆ್ಯಡ್ ಮಾಡಿ. ಬೀಡ್ಸ್ನ ಲಾಕ್ ಮಾಡಬೇಡಿ, ಆದರೆ ಬೀಡ್ಸ್ ಆ್ಯಡ್ ಮಾಡಿ ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು 6 ಚೈನ್ ಏನು ಹಾಕಿದ್ರಿ ಆ ಹೋಲ್ ಒಳಗಡೆ ಹೋಗಿ ಮತ್ತೆ ಕಂಬನ ಹಾಕೊಳ್ಳಿ. ಪ್ರತಿಯೊಂದು ಕಂಬಕ್ಕೂ ಬೀಡ್ಸ್ನ ಆ್ಯಡ್ ಮಾಡಿ. ನಿಮಗೆ ಬೀಡ್ಸ್ ಏನಾದರೂ ತುಂಬ ಗ್ರ್ಯಾಂಡ್ ಅನಿಸ್ತಿದೆ ಅಂದರೆ ನೀವು ಬೀಡ್ಸ್ನ ಸ್ಕಿಪ್ ಮಾಡಿ, ಸ್ವಲ್ಪ ಕಂಬ ಜಾಸ್ತಿ ಬರುತ್ತೆ, ಕಂಬನ ಜಾಸ್ತಿ ಹಾಕೊಳ್ಳಿ. ಈಗ ನೋಡಿ ಲಾಸ್ಟ್ 14th ಕಂಬ ಹಾಕಿದ್ಮೇಲೆ ನೀವು ಯಾವುದೇ ಬೀಡ್ಸ್ನ ಆ್ಯಡ್ ಮಾಡಬೇಡಿ, ಡೈರೆಕ್ಟಾಗಿ ಲಾಕ್ ಏನಿರುತ್ತೆ ಅದರೊಳಗಡೆ ಲಾಕ್ ಮಾಡಿ. ಮತ್ತು 4 ಚೈನ್ ಹಾಕೊಳ್ಳಿ. 4 ಚೈನ್ ಆದಮೇಲೆ ಲಾಕ್ ಎಲ್ಲಿರುತ್ತೆ ಅಲ್ಲಿ ಲಾಕ್ ಮಾಡಿ. ಇಲ್ಲಿಂದ ಡೈರೆಕ್ಟಾಗಿ ನೀವು ಇದೇನು 6 ಕಂಬ ಇದು 6 ಚೈನ್ ಹಾಕಿದ್ರಿ ಇದರೊಳಗಡೆ ಮತ್ತೆ 14 ಕಂಬ 12 ಬೀಡ್ಸು ಈಗ ಇದೇ ಥರ ಹಾಕ್ಕೊಂಡು ಈ ಸ್ಟೆಪ್ನ ಕಂಟಿನ್ಯೂ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಕುಚ್ಚು ಕಂಪ್ಲೀಟ್ ಆಗಕ್ಕೆ ಬಂದಿದೆ. ಎಲ್ಲನೂ ನೀಟಾಗಿ ಬಂದಿದೆ, ಯಾವುದೇ ರೀತಿ ವೇವ್ಸ್ ಇಲ್ಲ. ನೀವು ಅಷ್ಟೇ ಯಾವುದೇ ಕುಚ್ಚಾಕಲಿ ನೀವು ಅದನ್ನು ನೋಡಿಕೊಂಡು ಮ್ಯಾನೇಜ್ ಮಾಡಬೇಕು, ಇಲ್ಲ ಅಂದರೆ ವೇವ್ಸ್ ಬರೋ ಚಾನ್ಸಸ್ ಇರುತ್ತೆ, ಇಲ್ಲ ತುಂಬ ಎಳ್ಕೊಂಡು ಟೈಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈಗ ಲಾಸ್ಟಲ್ಲಿ ನಾನು ಈ ಆರ್ಚ್ ಮುಗೀತು, ನನಗಿಲ್ಲಿ 4 ಕಂಬ 2 ಸಲ 4 ಚೈನ್ ಬೇಸ್ ಲೈನಲ್ಲಿ 2 ಸಲ ಬರದೇ ಇರೋದ್ರಿಂದ ಜಸ್ಟು ಆರ್ಚ್ ಮಾತ್ರ ಫಿನಿಶಿಂಗ್ ಬರ್ತಿದೆ. ಸೊ ನಮಗೀಗ ಕುಚ್ಚು ಮಾತ್ರ ಬರಲ್ಲ ಅಷ್ಟೇ, ಅದು ಬಿಟ್ಟರೆ ಡಿಸೈನ್ ಕಂಪ್ಲೀಟಾಗಿ ನೀಟಾಗಿ ಕಾಣಿಸುತ್ತೆ. ನೀವು ಅಷ್ಟೇ ನೋಡ್ಕೊಳ್ಳಿ, ಮ್ಯಾನೇಜ್ ಮಾಡ್ಕೊಳ್ಳಿ. ಇಲ್ಲ ಆರ್ಚ್ ಕಂಪ್ಲೀಟಾಗಿ ಒಂದು ಸಲ ಕುಚ್ಚಾಕಕ್ಕೆ ಬಂದರೆ ಸಾಕು, ಆ ಥರನೂ ಹಾಕೋಬೋದು. ಈಗ ಅದಾದಮೇಲೆ ನಾನು ಇಲ್ಲಿ ಲಾಕ್ ಮಾಡಿ 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಸ್ಟೆಪ್ ಎಂಡ್ ಆಗಿದೆ. ಕುಚ್ಚು ಬಂದರೆ ಲುಕ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಸ್ಯಾರಿ ಕುಚ್ಚು ಕಟ್ಟಿನೂ ಕೂಡ ಕಂಪ್ಲೀಟ್ ಆಗಿದೆ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ನೋಡಿ. ನಾವು ಬ್ರೈಡಲ್ಗೆ ಹಾಕೋ ಅಂಥ ಡಿಸೈನ್ ಇದು. ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಿದೆ. ಕಲರ್ ಕಾಂಬಿನೇಷನ್ನು ಮಸ್ತಾಗಿದೆ. ಇಲ್ಲಿ ಯೂಸ್ ಮಾಡಿರೋ 2 ಕಲರ್ ಕೂಡ ಡಾರ್ಕ್ ಕಲರ್ ಇರೋದ್ರಿಂದ ಬೀಡ್ಸ್ ತುಂಬಾ ಹೈಲೈಟಾಗಿ ಕಾಣಿಸ್ತಿದೆ. ನೀವು ನೋಡಿದಾಗೆ ಯಾವುದೇ ರೀತಿ ರಿಂಕಲ್ಸ್ ಕೂಡ ಕಾಣಿಸ್ತಿಲ್ಲ, ವೇವ್ಸ್ ಕೂಡ ಕಾಣಿಸ್ತಿಲ್ಲ. ತುಂಬ ಪರ್ಫೆಕ್ಟಾಗಿ ಬಂದಿದೆ. ನೀವು ಏನೇ ಯಾವುದೇ ಡಿಸೈನ್ ನೋಡಿದ್ರೂ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳೋದು ನಾನು ಇದಕ್ಕೆ. ಯಾಕೆಂದರೆ ನೀವು ತೊಗೊಂಡಿರೋ ದಾರ ಇರ್ಬೋದು, ಬೀಡ್ಸ್ ಇರ್ಬೋದು, ಇಲ್ಲ ನೀವು ಎಷ್ಟೆಲ್ಲ ತೊಗೊಂಡಿರ್ತೀರ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಆದಷ್ಟು ಏನಾದರೂ ರಿಂಕಲ್ಸ್ ಬರ್ತಿದ್ರೆ ಏನಾದರೂ ಇದ್ದರೆ ಚೇಂಜ್ ಮಾಡಿಕೊಡಿ. ಹಾಗೆ ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನ್ ಕೂಡ ನೀವು ಮಾಡ್ಕೋಬೋದು. ಈ ಒಂದು ಡಿಸೈನ್ಗೆ ನೀವು 800ಇಂದ 1200ವರೆಗೂ ಚಾರ್ಜ್ ಮಾಡ್ಬೋದು. ನೀವು ಬೇಕಾದ್ರೆ ಇಲ್ಲಿ ಡಬಲ್ ಆರ್ಚ್ ಕೂಡ ಹಾಕೋಬೋದು. ಇದೇ ಥರ ಇನ್ನೂ ವೆರೈಟಿ ಡಿಸೈನ್ಗಳಿಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ಡಿಸೈನ್ನ ಹಾಕೋದು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.